ಏನು ಇರಲ್ಲ. ಹೆಂಗೆ ಫೋಟೋಸ್ ತುಂಬಾ ಚೆನ್ನಾಗಿದೆ ಅಲ್ವಾ? ನೀನ್ ಹಿಂಗೆ ಕೋತಿ ತರ ಆಡ್ಕೊಂಡು ನನ್ನ ಕಾಲು ಎಳಿತಾ ಇದ್ರೆ ಈ ಫೋಟೋಸ್ನ ಎಲ್ರಿಗೂ ತೋರಿಸ್ಬಿಡ್ತೀನಿ. ಅಷ್ಟೇ ಅಲ್ಲ, ಕಾಂಪ್ಲೀಟ್ ಮಾಡಿ ಎಲ್ಲ ಕಡೆ ಅಂಟಿಸ್ಬಿಡ್ತೀನಿ. ಏಯ್ ನೋಡು, ಸುಮ್ಮನೆ ಬ್ಲ್ಯಾಕ್ ಮೇಲ್ ಎಲ್ಲ ನನ್ನ ಹತ್ರ ಇಟ್ಕೊಬೇಡ. ನಾನು ಮೊದಲೇ ಸರಿ ಇಲ್ಲ ಹೇಳ್ತಾ ಇದ್ದೀನಿ. ನನಗೆ ನಿನ್ ಥರ ಎಲ್ಲ ಡವ್ ಮಾಡಕ್ ಬರಲ್ಲ. ಡವ್ ರಾಜ. ಲಕ್ಷ್ಮಿ ಸೈಲೆಂಟ್ ಆಗಿದ್ದಾಗ ಸಾಧ್ವಿ ವೈಲೆಂಟ್ ಆದ್ನೋ ಇದೇ ಕೊನೆ. ಹೇಳ್ತಾ ಇದೀನಿ, ನನ್ನ ಹತ್ರ ಬಾಲ ಬಿಚ್ಬೇಡ. ಹೋಗ್ತಾ ಇರು. ಆಯ್ತು ಆಯ್ತು, ಹೋಗು. ತುಂಬಾ ಬಿಸಿಲಿತ್ತಲ್ಲಪ್ಪ. ಪಾಪ ಅಮೃತ ಬಿಸಿಲಲ್ಲಿ ಬಟ್ಟೆ ಹಿಂಗ್ ತಗೋತಾಳೆ ಹೇಳು. ಅದಕ್ಕೆ ನಾವೆಲ್ಲರೂ ಅವಳಿಗೆ ಛತ್ರಿ ಹಿಡ್ಕೊಂಡು ನಿಂತಿದ್ವಿ. ಮತ್ತೆ ನೀವು ನನ್ನ ಕಾಲು ಎಳಿತಿದ್ದೀರೋ ಕಾಮಿಡಿ ಮಾಡ್ತಿದ್ದೀರೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಕಾಲು ಎಳಿತಿದ್ದೀನಿ ಅನ್ಕೋ. ಹೇಳಿರಿ, ಇನ್ನೂ ಹೇಳಿರಿ. ಅಮ್ಮ, ನಾನಿವತ್ತು ಸ್ಕೂಲಲ್ಲಿದ್ದಾಗ ಅಮೃತ ಅವ್ರು ಕಾಲ್ ಮಾಡಿದ್ರು. ಓಹೋ, ನಿನ್ ಹೆಂಡತಿಗೆ ಮಾತು ಬರುತ್ತೆ ಅಂತ ಕನ್ಫರ್ಮ್ ಆಯ್ತು ಬಿಡಪ್ಪ. ಮತ್ತೆ ಸರಿ ಸರಿ, ಮುಂದೆ ಕೇಳು. ಅವ್ರ ಜೊತೆ ಮಾತಾಡ್ತಿದ್ದೆ. ಸ್ಕೂಲ್ ಬೆಲ್ ಆಯ್ತು, ಮಾತಾಡಕ್ಕಾಗ್ಲಿಲ್ಲ. ಆಮೇಲೆ ಮಾತಾಡೋಣ ಅನ್ಕೊಂಡೆ, ಸಮಯನೇ ಸಿಗ್ಲಿಲ್ಲ. ಸಂಜೀವ, ಸಮಯ ಆಗಿಲ್ಲ ಅಂದ್ರೆ ಮಾಡ್ಕೋಬೇಕಿತ್ತು ತಾನೆ. ಇದನ್ನೇ ಹೇಳ್ಕೊಡ್ಬೇಕಾ? ಪಾಪ, ನಿನಗೇನಾದ್ರೂ ಕೇಳಕ್ ಫೋನ್ ಮಾಡಿದ್ಲೇನೋ? ಮರ್ತೋದೆ ಕಣಮ್ಮ. ಇಷ್ಟು ದಿನ ಮೈ ಮರೆತು ಮಾತಾಡದೇ ಇದ್ದೆ, ಈಗ ಮಾತಾಡದೇ ಮರ್ತಿದ್ಯಾ? ಮೊದಲು ನಿಮ್ಮಿಬ್ರಿಗೂ ಮಾತಾಡಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ನೀವೇನತ್ಗೆ ಮಾತಾಡೋದನ್ನೇ ಏನು ಪ್ರಸ್ತುತ ರೆಡಿ ಮಾಡೋ ಹಾಗೆ ಹೇಳ್ತಿದ್ದೀರಾ? ಅಂದ್ರೆ ಅಂತ ತನ್ನಿಂತಾನೇ ಆಗೋ ಕೆಲ್ಸಕ್ಕೆ ಅವಕಾಶ ಬೇರೆ ಮಾಡ್ಕೊಡ್ಬೇಕಾ? ಹಾಗಲ್ಲ ಕುಮುದ, ಮೊದ್ಲೇ ಸಿಟಿಯಿಂದ ಬಂದಿರೋ ಹುಡುಗಿ, ದೊಡ್ಡ ಮನೆ ಮಗಳು, ಸಂಕೋಚ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ಇವನ್ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಇವನ್ ಶಾಲೆ, ಅವಳು ಕೋಣೆ ಅಂತ ಇದ್ರೆ ಎಲ್ಲಿಂದ ಆಗತ್ತೆ ಹೇಳು? ಅದು ಸರಿನೇ, ನಾವು ಅಮ್ಮು ಜೊತೆ ಮಾತಾಡ್ತಾ ಇರ್ಬೇಕು. ಕುಮುದ, ಅವ್ರೇನೋ ಗಂಡ ಹೆಂಡತಿ ಮಾತಾಡ್ಬೇಕು, ನಮ್ಗೇನಿರುತ್ತೆ ಅಂತದ್ದು? ಹಾ, ನಿಮ್ಗೆ ನಿಂತು ನಿಂತು ಕಾಲ್ ನೋವಾಗಿರುತ್ತಲ್ಲ, ಆಗ ಅವಳನ್ನ ಕರೆದು ಕಾಲು ಒತ್ತಿಸ್ಕೊಳ್ಳಿ. ನಾನು ಅಡ್ಗೆ ಮಾಡುವಾಗ ಅವಳಿಗೆ ತರಕಾರಿ ಹೆಚ್ಚಾಗಿ ಹೇಳ್ತೀನಿ. ಊಟ ಮಾಡಿದ ತಟ್ಟೆ ತೊಳೆದಿಡ್ಲಿ. ನಾನು ಬಟ್ಟೆ ಒಗೆದ್ರೆ ಅವಳು ಹಿಂಡ್ ಕೊಡ್ಲಿ. ನಾನು ಬೆಳಗ್ಗೆ ಬಟ್ಟೆ ಒಣ ಹಾಕಿದ್ರೆ ಅವಳು ಸಾಯಂಕಾಲ ಹೋಗಿ ಬಟ್ಟೆ ಎತ್ಕೊಂಡ್ಬರ್ಲಿ. ಚಂದ್ರಿ ಕಸ ಗುಡ್ಸಿದ್ರೆ ಅಮೃತ ಮನೆ ಒರೆಸ್ಲಿ. ಅಮೃತ ಕಸ ಗುಡ್ಸಿದ್ರೆ ಚಂದ್ರಿ ಮನೆ ಒರೆಸ್ಲಿ. ಅಷ್ಟೇ. ಅತ್ತೆ ಅತ್ತೆ ಅತ್ತೆ, ಅವ್ರಿಗೆ ಮನೆಗೆ ಬಂದಿರೋದೇ ಕೆಲಸ ಮಾಡಕ್ಕೆ ಅನ್ನೋ ರೀತಿ ಮಾತಾಡ್ತಾ ಇದೀರಲ್ಲ. ಅಯ್ಯೋ, ಇವನು ಒಳ್ಳೆ. ಮನೇಲಿದ್ರೆ ಮನೆ ಕೆಲಸ ಮಾಡ್ಬೇಕು ಕಣೋ, ಇಲ್ಲಾಂದ್ರೆ ಮನೇಲಿ ಒಕ್ಕೊಳ್ಳೋದು ಹೇಗೆ ಹೇಳು? ನೀನ್ ಸ್ಕೂಲ್ಗೆ ಹೋಗಿ ಸುಮ್ಮನೆ ಬರ್ತೀಯಾ? ಪಾಠ ಮಾಡಿದ್ರೇನೆ ಮೇಷ್ಟ್ರು, ಕೆಲಸ ಮಾಡಿದ್ರೇನೆ ಸೊಸೆ. ಯಾಕೆ ಕುಮುದ ಸಿಟ್ ಮಾಡ್ಕೊಳ್ತೀಯಾ? ಅಷ್ಟು ದೊಡ್ಡ ಮನೇಲಿ ಬೆಳೆದ ನಮ್ದು ಅಷ್ಟು ದೊಡ್ಡ ಮನೆ ಅಲ್ಲ, ಸಣ್ಣ ಮನೆ. ಅರಮನೇಲಿದ್ರೆ ಮಹಾರಾಣಿ, ಸಣ್ಣ ಮನೇಲಿದ್ರೆ ಹಾವರಾಣಿ ಆಗೋದನ್ನ ಕಲ್ತ್ಕೋಬೇಕತ್ಗೆ. ಇಂಥ ಸಣ್ಣ ಮನೇಲಿ 4 ಜನ ಸೇರಿ ಕೆಲಸ ಹಂಚ್ಕೊಂಡ್ರೆ ಎಲ್ಗೂ ಸುಲಭ ಅಲ್ವಾ? ಫಸ್ಟು ಅವರು ನಮಗೆ ಈ ಮನೆಗೆ ಹೊಂದ್ಕೊಳ್ಳಿ, ಆಮೇಲೆ ಹಂಚ್ಕೊಳ್ಳೋದು ಅದೆಲ್ಲ ನೋಡೋಣ. ನೀವು ಏಕ್ದಮ್ ಇವಾಗಲೇ ಅವ್ರ ಕೈ ಪೊರ್ಕೆ ಎಲ್ಲ ಕೊಡಬೇಡಿ. ಆಯ್ತು ಬಿಡಪ್ಪ, ನಮ್ಮ ಮನೆ ಕಸ ನಾವೇ ಗುಡಿಸ್ಕೋತೀವಿ. ಅವಳಿಗೆ ಯಾವತ್ತು ಇದು ಅವಳ ಮನೆ ಅನ್ಸುತ್ತೋ ಆವತ್ತೇ ನಡ ಬಗ್ಸಿ ಕಸ ಗುಡಿಸ್ಲಿ. ಫೋನ್ ಬಂದ್ರೆ ಟೈಮ್ ಬಾಂಬ್ ಡಿಫ್ಯೂಸ್ ಮಾಡೋ ಥರ ಎದುರ್ಕೊಳ್ತಾವನೆ. ಹೋಗಿ ಬಿಡ್ರಲ್ಲೇ, ಯಾರ್ಯಾರ್ದ ವಿಷಯ ಮಾತಾಡ್ಕೊಂಡು ಸುಮ್ಮನೆ ನಾವ್ಯಾಕೆ ಮೂಡ್ ಹಾಳು ಮಾಡ್ಕೋಬೇಕು? ಏಯ್ ಸಾಕ್ ಬಿಡ್ರೋ, ಆದಿಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನ್ಗೆ ಇರಿಟೇಟ್ ಆಗ್ತಿದೆ. ನಾವು ಮದ್ವೆ ಬಗ್ಗೆ ಮಾತಾಡಿದ್ರೆ ನೀನ್ ಯಾಕೋ ಇರಿಟೇಟ್ ಆಗ್ತೀಯಾ? ನಾನು ನಾನೆಲ್ಲೋ ಇರಿಟೇಟ್ ಆದೆ? ನಾನೇನು ಇರಿಟೇಟ್ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಮಗ, ಯಾಕೀಗ ಶಾರುಖ್ ಖಾನ್ ಇಮಿಟೇಟ್ ಮಾಡ್ತಾ ಇದ್ಯಾ? ಇಷ್ಟೊತ್ತು ಅದೇ ಅಲ್ಲಿ ಓಕೆ. ಛಾಯಾ ಫುಲ್ ಓಕೆ, ಆರಾಮಾಗಿದ್ದೀನಿ. ಇವಳು ಯಾಕೆ ಇಲ್ಲಿ ಬಂದ್ಲು? ಇವಳೇ ನನ್ನ ಗಂಡ ಅಂತ ಹೇಳೋ ಸ್ಕೆಚ್ ಏನಾದ್ರು ಹಾಕೊಂಡು ಬಂದಿದ್ದಲ್ಲ. ಮನೆಗೆ ಹೋಗೋ ಟೈಮ್ ಆದ್ರೂ ಇವ್ ಇನ್ನ ಅರಟೆ ಹೊಡಿತಾ ಕೂತಿದಾನಲ್ಲ. ಕುಡಿ ಕುಡಿ.
ಸಖತ್ತಾಗಿದೆಯಲ್ಲ ಮಗ. ಮಗ ನಾವೆಲ್ಲರೂ ಟ್ರಿಪ್ ಮಾಡೋಣವಾ? ಈಗ ತಾನೇ ಕ್ಲಾಸ್ ಸ್ಟಾರ್ಟ್ ಆಗಿದೆಯಲ್ಲೋ. ಅದಕ್ಕೇನಂತೆ ಅದೇ ಎಕ್ಸ್ಕೋ ಸಂಬೆ ಅದೇ ಚೆನ್ನಾಯ್ತು ಅದೇ ಶಮಿ ಬನ್ನು ಸೂಪರ್ ಆಗಿದೆ ಅಂತೆ, ಬೇಕಾ? ಹಂಗ್ ಬೇಡಪ್ಪ. ಬೇಡವಾ? ಬೇಡ ಬಿಡು, ಸುಮ್ಮನೆ ಕ್ಯಾಲರೀಸ್ ಜಾಸ್ತಿ, ಆಮೇಲೆ ತಿಂದು ತಿಂದು ಇನ್ನೇನು ಮಕ್ಳು ತರ ಕೊಬ್ಬು ಜಾಸ್ತಿ ಆಗ್ಬಿಡೋ ಕಷ್ಟ. ಮಗ ನೀನ್ ಶಮಿತಾನ್ ಹೋಗ್ಲಕ್ಕೋಸ್ಕರ ನಮ್ಮನ್ ಕಿಂಡಲ್ ಮಾಡೋದ್ ಬೇಕಿಲ್ಲ ಆತ, ಡೈರೆಕ್ಟ್ ಆಗಿ ಅವಳಿಗೆ ಹೋಗ್ಲಿರ ಆಯ್ತು. ಅದೇ ಎಲ್ಲಾರು ಟ್ರಿಪ್ ಹೋಗೋಣ ಅಂತ ಶಮಿ ಕೇಳಿದ್ದು. ಹೋಗೋಣ ಹೋಗೋಣ, ಅದಕ್ಕೇನಂತೆ ಹೋಗೋಣ. ಲೇ ಪ್ರಿಯಾ, ಡಿಡ್ ಯು ನೋಟಿಸ್? ಅದೇ ಶಮಿತಾ ಬಗ್ಗೆ ಏನಾದ್ರು ಹೇಳಿದ್ರೆ ಸಾಕು ಅಕ್ಕ ಫುಲ್ ನಾಚ್ಕೋತಾಳೆ. ಆದಿ ಹತ್ರ ಡೈರೆಕ್ಟ್ ಆಗಿ ಕೇಳೋದಲ್ವಾ? ನಾನೇ ಕೇಳ್ತೀನಿ ಇರು. ಆದಿ, ನಿಂಗೆ ಶಮಿತಾ ಬಗ್ಗೆ ಏನನ್ಸುತ್ತೆ? ಏನನ್ಸುತ್ತೆ ಅಂದ್ರೆ? ಏನನ್ಸುತ್ತೆ ಅಂದ್ರೆ ನಾವೆಲ್ಲಕ್ಕಿನ್ನ ಅವಳಿ ಕ್ಲೋಸ್ ಅಲ್ವಾ? ಹಂಗ ಶಮಿತಾ ಬಗ್ಗೆ